ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾನು ಅಂಕಿತಾ ಶೆಟ್ಟಿ. ಈಗ ಈ ಕ್ಷಣದ ಹೆಡ್ಲೈನ್ಸ್. ಕರುನಾಡಿನಲ್ಲಿ ಭರ್ಜರಿ ಪ್ರಚಾರ, ನೀರಸ ಮತದಾನ. ಮೊದಲ ಹಂತದಲ್ಲಿ 69% ವೋಟಿಂಗ್. ಮಂಡ್ಯ ಫಸ್ಟ್ ಆದ್ರೆ ಬೆಂಗಳೂರು ಕೇಂದ್ರ ಲಾಸ್ಟ್. ಹದಿನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಲಾಕ್. ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಮ್ಗೆ ಮತಪೆಟ್ಟಿಗೆ ಶಿಫ್ಟ್. ಜೂನ್ 4ರಂದು ಗೊತ್ತಾಗಲಿದೆ ರಿಸಲ್ಟ್. ರಾಜ್ಯದ ಉತ್ತರ ಭಾಗಕ್ಕೆ ನಮೋ ಎಂಟ್ರಿ. ಬೆಳಗಾವಿ, ಬಳ್ಳಾರಿ, ದಾವಣಗೆರೆಯಲ್ಲಿ ಸಾಲು ಸಾಲು ರ್ಯಾಲಿ. ಕುಂದಾನಗರಿಯಲ್ಲಿ ಪ್ರಧಾನಿ ಮತ ಶಿಕಾರಿ. ಗಣಿನಾಡಿನಲ್ಲಿ ರಾಹುಲ್ ಗಾಂಧಿ ಮತ ಶಿಕಾರಿ. ಚಪ್ಪಾಳೆ ಶಿಳ್ಳೆ ಮೂಲಕ ಸ್ವಾಗತ ಭರ್ಜರಿ. ಇದು ದೇಶ ಉಳಿಸೋ ಕದನ ಎಂದ ವಯನಾಡು ಸಂಸದ. ಸಿದ್ದು ಡಿಕೆಶಿ ಮಧ್ಯೆ ಶೀತಲ ಸಮರ. ಕಾಂಗ್ರೆಸ್ ಅನ್ನ ಕಂಗೆಡಿಸಿದ ಮುಸ್ಲಿಂ ಮೀಸಲಾತಿ ವಿಚಾರ. ರಿಪಬ್ಲಿಕ್ಗೆ ಹೇಮಂತ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದಲ್ಲಿ ಅನೇಕ ಸುದ್ದಿಗಳಿದೆ, ನೋಡೋಣ. ಎಲೆಕ್ಷನ್ ಟಾಪ್ 30. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಕಂಪ್ಲೀಟ್ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು 69.23% ವೋಟಿಂಗ್ ನಡೆದಿದೆ. ಈ ಬಾರಿ ಮತದಾನದಲ್ಲಿ ಮಂಡ್ಯ ಟಾಪ್ ಅಲ್ಲಿದ್ರೆ, ಬೆಂಗಳೂರು ಸೆಂಟ್ರಲ್ ಕೊನೆ ಸ್ಥಾನದಲ್ಲಿದೆ. 14 ಅಖಾಡದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರಗಳಲ್ಲಿ ಭದ್ರವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದ ವಾತಾವರಣ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಮೈಸೂರಿನಲ್ಲಿ ಮತದಾನದ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀನಿ ಎಂದು ಹೇಳಿದ್ರು. ಮೊದಲ ಹಂತದ 14ರಲ್ಲಿ ಹೆಚ್ಚು ಸ್ಥಾನವನ್ನ ನಾವೇ ಗೆಲ್ತೀವಿ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ. ಜನರು ಗ್ಯಾರಂಟಿಗೆ ಮತ ಹಾಕ್ತಾರೆ. ಆದ್ದರಿಂದ ನಾವು ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅನ್ನೋ ಮೂಲಕ ಸಿಎಂ ಸಿದ್ದರಾಮಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮೋದಿ ಹತಾಶೆಯಲ್ಲಿದ್ದಾರೆ, ಅವರಿಗೆ ಹೆಚ್ಚು ಸ್ಥಾನ ಬರೋದಿಲ್ಲ ಅಂತ ಗೊತ್ತಾಗಿದೆ. ಮೊದಲ ಹಂತದ 105 ಸ್ಥಾನಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದರು. INDI ಮೈತ್ರಿಕೂಟ ಎನ್ನುವ ಬದಲು ಎನ್ಡಿಎ ಮೈತ್ರಿಕೂಟ ಅಂತ ಹೇಳಿದರು. ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ? ಹತಾಶೆಯಿಂದ ಮಾಡಿದಂಥ ಭಾಷಣ ಅಂತ ಅನಿಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನಿಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ನವರು ನಾವು ವಿಜಯಪುರದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕಾಗಿಯೇ ಆನೆಯಾಗಿರೋ ಬೃಹತ್ ಸಮಾವೇಶದ ವೇದಿಕೆಯಲ್ಲಿ ಹಾಕಿರೋ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರು ಫೋಟೋನೇ ಮಾಯವಾಗಿರುವುದು ಹಲವು ಚರ್ಚೆಗೆ ಇಲ್ಲಿ ಗ್ರಾಸವಾಗಿದೆ. ಇನ್ನು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಶಾಸಕರು ಪರಾಜಿತ ಅಭ್ಯರ್ಥಿ ಫೋಟೋವನ್ನ ಬ್ಯಾನರ್ನಲ್ಲಿ ಹಾಕಲಾಗಿದೆ.